Hello guys, hello, what's up? Welcome back to a new video. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಗೈಸ್? ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಐ ನೋ ಈ ಚಾನಲ್ ಲಾಸ್ಟ್ ಒಂದು 30 ಡೇಸಿಂದ ಯಾವುದು ವೀಡಿಯೋ ಬಂದಿಲ್ಲ. ನ್ಯೂ ಇಯರ್ ಆದಮೇಲೆ ಅಂತೂ ಎಲ್ಲೂ ಹೋಗೋಕ್ಕೂ ಆಗಿಲ್ಲ ಗೈಸ್, ಯಾಕಂದರೆ ಸ್ವಲ್ಪ ಮನೇಲಿ ಒಂಚೂರು ಪ್ರಾಬ್ಲಮ್ ಅವಿವು ನಡೀತಾ ಇತ್ತು. ಸೊ ಯಾವುದು ವೀಡಿಯೋಸ್ ಆಗಲಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಬಟ್ ನಾವು ಫೈನಲಿ ವಿ ಆರ್ ಬ್ಯಾಕ್ ಆನ್ ದ ರೋಡ್ಸ್. ತಿರ್ಗಾ ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಿರ್ತೀನಿ ನಾನು. ತಿರ್ಗಾ ರೌಡಿಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಪ್ರಾಬ್ಲಮ್ ಅಂದರೆ ಬೇರೆ ಪ್ರಾಬ್ಲಮ್ ಅಲ್ಲ, ಹೆಲ್ತ್ ಇಶ್ಯೂಸ್. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟಿತ್ತು ಗೈಸ್ ಮನೇಲಿ. ಸೊ ನಮ್ಮ ಅಪ್ಪಂಗೂ ಹುಷಾರಿರಲಿಲ್ಲ. ಅದೇನು ಮನೇಲಿ ಒಂದು 2-3 ಸಾವುಗಳು ಆಯಿತು, ಡೆತ್ಗಳಾಗೋಗಿದ್ವು. ಸೊ ಎನಿ ವಿಚ್ ವೇಸ್ ನಾವು ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಸೊ ಇನ್ಮೇಲಿಂದ ಯಾವುದು ಆ ಥರ ಆಗಬಾರ್ದು ಅಂತ ಬೇಡ್ಕೊತ. ಸೊ ಗೈಸ್ ಇವಾಗ ನಾವು ಒಂದು ಒಳ್ಳೆ ಸೂಪರ್ ಸ್ಪೆಷಲ್ ಜಾಗ ಹೋಗ್ತಾಯಿದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇಂಡಿಯಾದಲ್ಲಿ ಸದ್ಯಕ್ಕೆ ನಡೀತಾ ಇರೋ ಸೆನ್ಸೇಷನ್ ಬಂದ್ಬಿಟ್ಟು ಕುಂಭಮೇಳ. ಬಟ್ ಯಾರ್ಯಾರ ಕೈಯಲ್ಲಿ ಬಂದ್ಬಿಟ್ಟು ಪ್ರಯಾಗ್ರಾಜ್ವರೆಗೂ ಹೋಗೋಕ್ಕಾಗಲ್ಲ. ಅವರು ದಯವಿಟ್ಟು ನಮ್ಮ ಕರ್ನಾಟಕಕ್ಕೆ ಬನ್ನಿ. ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಕುಂಭಮೇಳ. ಬಟ್ ಇದು ಬರೀ 3 ದಿವಸ ಅಷ್ಟೇ ನಡೆಯೋದು. ಇನ್ನು ಮುಂದೆ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ ಏನೋ ಅಂತ. ಬಟ್ ಸದ್ಯಕ್ಕೆ ಕುಂಭಮೇಳಕ್ಕೆ ಹೋಗಿ ಬರ್ರಿ ಗೈಸ್. ಇನ್ನೇನು ನಾವು ಆಲ್ಮೋಸ್ಟ್ ರೀಚ್ ಆಗಿಬಿಟ್ರಿ. ಇನ್ನು ಇಲ್ಲಿಂದ ಎಷ್ಟು ಗೊತ್ತಾ, ಇನ್ನು 1.5 ಕಿಲೋಮೀಟರ್ ಇದೆ ನೋಡಿ. ಅದೇನೇ ಸಂಗಮ ಪಾಯಿಂಟು. ಇಲ್ಲಿಂದ ಕಾಣಿಸ್ತಿದೆ ಕ್ಲೀನಾಗಿ. ಅಲ್ಲಿ ನಿಮ್ಮ ಜನ ಬಂದು ಅಲ್ಲಿ ಬ್ಯಾರಿಕೇಡ್ ಟೈಪ್ ಹಾಕಿದಾರಲ್ಲ, ಸೊ ಅದೇನೆ. ಆ್ಯಂಡ್ ಇಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋಗಿದೆ ಗೈಸ್. ನೋಡಿ ಇಲ್ಲಿ ಫುಲ್ಲು ರೆಡ್ ತೋರಿಸ್ತೈತೆ, ಕಾಣಿಸ್ತಾ ಇದೆಯಾ ನೋಡಿ, ಫುಲ್ಲು ರೆಡ್ಡು. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಹಿಂದೆಗಡೆನೇ ಸ್ಟಾಪ್ ಮಾಡ್ತಾಯಿದ್ರು ಪೊಲೀಸವರು. ನಾವು ಮುಂದಕ್ಕೆ ಬಂದ್ವಿ. ಸದ್ಯಕ್ಕಂತೂ ಫುಲ್ ಜಾಮು. ಅಲ್ಲಿ ಎದುರುಗಡೆ ಒಂದು ಬ್ರಿಡ್ಜ್ ಕಾಣಿಸ್ತೈತೆ ನೋಡಿ, ಅದ್ರ ಮೇಲೇನೋ ಇಂದನೂ ಗಾಡಿ ಫುಲ್ ಜಾಮು. ನೋಡೋಣ ತರ್ರಿ ಏನಾಗುತ್ತೆ ಅಂದ್ಬಿಟ್ಟು. ಹಿಯರ್ ವಿ ಗೋ ಗೈಸ್. ನಮ್ಮ ಕರ್ನಾಟಕದ ಕುಂಭಮೇಳಕ್ಕೆ ಸ್ವಾಗತ ಸುಸ್ವಾಗತ. ಪಾರ್ಕಿಂಗಲ್ಲಿದ್ದೀನಿ ನಾನು. ಬೇಜಾನ್ ಜಾಗ ಐತೆ ಇಲ್ಲಿ, ಯಾರ್ದೋ ಗದ್ದೆಯಲ್ಲಿ. ಬಟ್ ಇಲ್ಲಿಂದ ಹತ್ರ 2 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಇದೆ ಗೈಸ್. ಅದಕ್ಕೆ ಮುಂಚೆನೇ ಒಂದು ಪಾರ್ಕಿಂಗ್ ಲಾಟ್ ಥರ ಮಾಡಿದ್ದಾರೆ ಯಾರ್ದೋ ಒಂದು ಗದ್ದೆಯಲ್ಲಿ. ಸೊ ಇಲ್ಲೇ ನೀವು ಗಾಡಿಗಳು ನಿಲ್ಸ್ಕೋಬೇಕು. ಮುಂದಕ್ಕೆ ಏನೈತೆ ವ್ಯವಸ್ಥೆ ಗೊತ್ತಿಲ್ಲ. ಸೊ ಅದಕ್ಕೆ ನಮ್ಮ ಜೊತೆ ಬಂದವ್ರು ನಾವು ಮುಂದೆ ನಿಲ್ಲಿಸ್ಬಿಟ್ಟು, ನಾನು ಇಲ್ಲಿ ಬಂದು ಗಾಡಿ ನಿಲ್ಲಿಸಿಬಿಟ್ಟು ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ದೀನಿ ಮುಂದಕ್ಕೆ. ನೋಡೋಣ, ಇನ್ನು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ನೋಡಲ್ಲ ನಡ್ಕೊಬರ್ತಾರೆ ನೋಡ್ರಿ, ಆ ಥರ 1 ಕಿಲೋಮೀಟ್ರ್ ನಡ್ಕೊ ಹೋಗ್ಬೇಕು. ನೋಡೋಣ ಏನು ಸೀನ್ ಆಗುತ್ತೆ ಅಂದ್ಬಿಟ್ಟು. ಬಟ್ ವಿಶಾಲವಾಗೈತೆ ಜಾಗ, ಬೇಜಾನ್ ಐತೆ ಪಾರ್ಕಿಂಗ್ ಇಲ್ಲಿ. ಏನು ತೊಂದರೆ ಇಲ್ಲ, ಆರಾಮಾಗಿ ಬಿಡ್ಬೋದು ಗಾಡಿನ. 1 ನಿಮಿಷ ಲಾಕ್ ಮಾಡೋದನ್ನ ನನ್ನ ಗಾಡಿ ತಡ್ರಿ 1 ನಿಮಿಷ. ಅಲ್ಲಿ ನೋಡಿ ನಮ್ಮಮ್ಮ ಮಾಡ್ರೆ ಕೆಲಸ, ವಿಂಡೋನೆಲ್ಲ ತೆಗೆದುಬಿಟ್ಟವ್ರೆ. ಈ ಥರ ಗಾಡಿ ಬಿಟ್ಬಿಟ್ಟು ಹೋದರೆ ಆಗಲೇ ತೋರಿಸ್ದಂಗೆ 2 ಕಿಲೋಮೀಟ್ರ್ ಜಾಮ್ ಇತ್ತು. ಸೊ ಮುಂಚೆನೇ ಅವ್ರನ್ನ ಸ್ವಲ್ಪ ಮುಂದೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಇಲ್ಲೊಂದು ಯಾರ್ದೋ ಗದ್ದೆ, ಇದು ಯಾರ್ದು ನಂಗೆ ಗೊತ್ತಿಲ್ಲ. ಸೊ ಇಂಥವ್ರ ಗದ್ದೆಯಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಪೊಲೀಸ್ ಅವರೇ ಇದನ್ನೆಲ್ಲ ಬಿಡ್ತಾ ಇದ್ದಾರೆ. ಸೊ ಆರಾಮಾಗಿ ಇಲ್ಲೆಲ್ಲ ನೋಡಿ ಬೇಜಾನ್ ಜಾಗ ಐತೆ ಪಾರ್ಕಿಂಗಿಗೆ, ಈ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಗಾಡಿ ಹಾಕ್ಬಿಟ್ಟು ಇವಾಗ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಗೈಸ್. ಇಲ್ಲಿ ಮೇಲೆ ಗಾಡಿ ಹೋಗ್ತಾಯಿದೆ ನೋಡಿ, ಇಲ್ಲಿ ಈಗಿಂದ ಇವಾಗ ನಡ್ಕೊಂಡು ಹೋಗ್ಬೇಕು ಗೈಸ್. ತೋರಿಸ್ತೀನಿ ಬನ್ನಿ, ಬ್ಯೂಟಿಫುಲ್ ಆಗೈತೆ ಜಾಗ, ಸೂಪರ್. ತೋರಿಸ್ತೀನಿ ಬರ್ರಿ. ಸೊ ಗೈಸ್ ನಾನು ಆವಾಗಲೇ ಹೇಳ್ದಂಗೆ 1.5 ಕಿಲೋಮೀಟ್ರ್ ವಾಕು. ಇಲ್ಲೆಲ್ಲ ಗಾಡಿಗಳು ಹಾಕಿ ನಿಲ್ಸ್ಕೊಂಬಿಟ್ಟವ್ರೆ ಸಖತ್ತಾಗಿ. ಎಲ್ಲರೂ ಪೊಲೀಸ್ನವರು ಮೇಂಟೈನ್ ಮಾಡ್ತವ್ರೆ. ಅಂದರೆ ಇಲ್ಲಿಂದನೂ ಒಂದು ಎಂಟ್ರೆನ್ಸ್ ಇದೆ ಗೈಸ್, ಆದ್ರೆ ಯಾರನ್ನೂ ಬಿಡ್ತಾ ಇಲ್ಲ. ಬಟ್ ಕ್ಲಾಸಿಕ್ಕಾಗಿ ಐತೆ ಗೈಸ್. ಬಟ್ 1 ಕಿಲೋಮೀಟ್ರ್ ನಡಿಬೇಕು ಇವಾಗ, ಅದೇನೇ ಬೇಕಾರಂದರೆ. ಬ್ಯೂಟಿಫುಲ್ ಟು ಸಿ. ಜನ ಬಂದ್ಬಿಟ್ಟು ಸೇರ್ತಾ ಇದ್ದಾರೆ, ನಮ್ಮ ಸನಾತನ ಧರ್ಮನ ಉಳಿಸ್ತಾ ಇದ್ದಾರೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮ ಸನಾತನ ಧರ್ಮದ ವಾರಿಯರ್ ಇರ್ತಾರೆ ಅಂದ್ಬಿಟ್ಟು ಯಾರು ನಮ್ಮ ಸಾಧುಗಳು, ಬಾಬಾಗಳು, ಅಗೋರಿಗಳೆಲ್ಲ ಇಲ್ಲಿ ಇರ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಬಟ್ ಎಷ್ಟು ಜನ ಸೇರ್ತಾ ಇದ್ದಾರೆ ಅಂದರೆ ಗೈಸ್, ಇಲ್ಲಿಂದನೇ ಜಾಮು, ಬ್ಲಾಕು, ಫುಲ್ಲು ರಶ್ಶು. ಇನ್ನು 10 ಕಡೆ ಏನಿದೆ ಸೀನ್ ನನಗೆ ಗೊತ್ತಿಲ್ಲ. ಬಟ್ ಇಟ್ ಈಸ್ ವೆರಿ ನೈಸ್ ಟು ಸಿ ಪೀಪಲ್ ಟರ್ನಿಂಗ್ ಔಟ್ ಟು ದ ಈವೆಂಟ್ ಲೈಕ್ ದಿಸ್. ಒಂದು ರಿಲಿಜಿಯಸ್ ಈವೆಂಟ್ಗೋಸ್ಕರ ಇಷ್ಟು ಜನ ಬರ್ತಾ ಇರೋದು ಒಂಥರ ಸೂಪರ್ ಆಗೈತೆ ಗೈಸ್. ಆ್ಯಂಡ್ ಕರ್ನಾಟಕದಲ್ಲಿ ನಡೀತಾರೆ, ಇದಕ್ಕಿಂತ ಹೆಮ್ಮೆ ಆದ ಮಾತು ಇನ್ನೇನು ಬೇಕು ನಮ್ಮ ಕರ್ನಾಟಕಕ್ಕೆ. ಸೊ ಇನ್ನು ಮುಂದಕ್ಕೆ ಹೋಗಿ ತೋರಿಸ್ತೀನಿ, ಇದ್ರದ್ದು ಸ್ಟೋರಿ ಎಲ್ಲ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ವಿಡಿಯೋ, ದಯವಿಟ್ಟು ಲಾಸ್ಟ್ವರೆಗೂ ನೋಡಿ ಗೈಸ್. ಇಲ್ಲಿ ಬಂದ್ಬಿಟ್ಟು ನೋಡಿ ಡಿಕ್ಕೇಶ್ವರ ದೇವಸ್ಥಾನಕ್ಕೆ ಇದೇ ರೋಡು. ಇಲ್ಲಿಗೆ ಲಾಸ್ಟ್ ಬ್ಯಾರಿಕೇಡ್ ಹಾಕ್ಬಿಟ್ಟವ್ರು ಈ ಥರ. ಇಲ್ಲಿಂದ ಒಳಗಡೆಗೆ ಯಾರನ್ನೂ ಬಿಡೋಲ್ಲ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. 1 ಕಿಲೋಮೀಟ್ರ್ ಐತೆ. ಆ್ಯಂಡ್ ಈ ಸರ್ಕಲಲ್ಲೇ ಲಾಸ್ಟ್ ಗೈಸ್. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ, ನೀವು ಕೇಳಿಸ್ಕೊಂಡು ಹೋಗ್ಬೋದು. ನಾನು ಮಾತಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಕೇಳಿಸ್ತದೆ ಗೊತ್ತಿಲ್ಲ. ಆ್ಯಂಬ್ಯುಲೆನ್ಸ್ ವ್ಯವಸ್ಥೆ ಎಲ್ಲ ಐತೆ ಗೈಸ್, ಸೂಪರ್ ಆಗಿ. ನೋಡೋಣ ಮುಂದಕ್ಕೆ ಹೋಗ್ಬಿಟ್ಟು ಏನಾಗುತ್ತೆ ಎಲ್ಲ ಸೀನ್ ನೋಡೋಣ ಬನ್ನಿ ಗೈಸ್. ಬಂದಿರೋಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆನೂ ಐತೆ. ಇಲ್ಲಿ ನೀವು
ಫಲಹಾರ ಸೇವಿಸ್ಬೋದು. ಬಾಲಗಂಗಾಧರ ಸ್ವಾಮಿ ಅವರೇ ಇದಕ್ಕೆ ನೋಡಿ ಅಲ್ಲಿ ಅವ್ರದ್ದು ಪೋಸ್ಟರ್ ಎಲ್ಲ ಹಾಕೋರೆ. ಸೊ ಅವ್ರ ಆಶ್ರಮದಿಂದನೇ ಊಟ ಬಂದಿರೋದು ಇಲ್ಲಿ. ಸೊ ನೀವು ಬಂದು ಪ್ರಸಾದ ಸೇವಿಸ್ಬೋದು ಇಲ್ಲಿ. ಸದ್ಯಕ್ಕೆ ನಾವು ಮುಂದಕ್ಕೆ ಹೋಗ್ತಾ ಇದೀವಿ, ಯಾವ ಪ್ರಸಾದ ಸೇವಿಸ್ತಾ ಇಲ್ಲ, ಬಟ್ ನೀವು ಬೇಕಾದರೆ ಬಂದು ಸೇವಿಸ್ಕೊಳ್ರಿ ಗೈಸ್. ಬ್ರಿಲಿಯಂಟ್. ಇಲ್ಲಿ ಬಂದ್ಬಿಟ್ಟು ನೀರು ವ್ಯವಸ್ಥೆನೂ ಇದೆ, ಸೂಪರ್. ನೀರು ಕುಡಿಯೋರಿಗೆ ನೀರು ನೋಡಿ, ನೀರು ವ್ಯವಸ್ಥೆ ಇದೆ. ಕೈ ಕಾಲು ತೊಳ್ಕೊಳ್ಳಿ, ಮೂತಿ ತೊಳ್ಕೊಳ್ರಿ. ಕುಡಿಬೋದು ಇಲ್ವೋ ಗೊತ್ತಿಲ್ಲ, ಬಟ್ ನೀರಿನ ವ್ಯವಸ್ಥೆನೂ ಇದೆ ಗೈಸ್. ರಾಶಿ ರಾಶಿ ಜನ ಇಲ್ಲವ್ರೆ ನಡೀಲಿ. ಜನ ಇದ್ದಾರೆ ನೋಡಿ. ಗೈಸ್ ಇದೇನು ಎಂಟ್ರೆನ್ಸ್ ರೋಡ್ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಐ ಥಿಂಕ್ ಇದು ಯಾವುದೋ ಒಂದು ವಿಲೇಜ್ದು ರೋಡೇನೇ ಇದು. ಲೈಕ್ ಪ್ರಾಪರ್ ಕಾಂಕ್ರೀಟ್ ರೋಡ್ ಆಗಿದೆ. ಆ್ಯಂಡ್ ಅಕ್ಕಪಕ್ಕದಲ್ಲಿ ನೀವು ಮನೆ ನೋಡ್ಬೋದು. ಸೊ ಇಲ್ಲಿ ಬಂದು ಈ ಒಂದು ಫೆಸ್ಟಿವಲ್ಗೋಸ್ಕರ 3 ದಿವಸಕ್ಕೋಸ್ಕರ ಇದನ್ನು ಒಂದು ಮಿನಿ ಟೌನ್ ಥರ ಕನ್ವರ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆಗಳು ಏನಿದೆ ಗೊತ್ತಿಲ್ಲ ಗೈಸ್. ಬಟ್ ಪೊಲೀಸ್ ಬಂದೋಬಸ್ತ್ ಎಲ್ಲ ಚೆನ್ನಾಗೇ ಇದೆ. ಜನನೂ ಇದ್ದಾರೆ. ಅಷ್ಟೊಂದು ಹೆವಿ ಕ್ರೌಡ್ ಕಾಣಿಸ್ತಾ ಇಲ್ಲ ಅಂದರೂ ಜನ ಇದ್ದಾರೆ. ಯಾಕಂದರೆ ಒಟ್ಟು ಇಲ್ಲಿ 3 ಸಂಗಮ ಪಾಯಿಂಟ್ ಇದೆ. ಸೊ 3 ಕಡೆನೂ ಜನ ಸ್ಪ್ಲಿಟ್ ಆಗಿರೋದ್ರಿಂದ ಒಂದು ಕಡೆ ಎಲ್ಲೂ ಫೋಕಸ್ಡ್ ಆಗಿಲ್ಲ, ಜನ ಪೀಸ್ ಆಗೈತೆ ಗೈಸ್. ಆದರೆ ಬರ್ತಾ ಮಕ್ಕಳು ಮರಿ ನಿಮ್ಮ ಪರ್ಸ್ನಲ್ ಬಿಲಾಂಗಿಂಗ್ಸು ಎಲ್ಲದನ್ನೂ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ರಿ. ಆ್ಯಂಡ್ ಒಂದು ಕೂಲಿಂಗ್ ಗ್ಲಾಸು ಮತ್ತು ಒಂದು ಟೋಪಿ ಹಾಕ್ಕೊಂಬಂದ್ರೆ ನಿಮ್ಗೆ ಒಳ್ಳೇದು ಗೈಸ್. ಹೀಟು ಸಿಕ್ಕಾಪಟ್ಟೆ ಐತೆ. ಆಗೋಲ್ಲಪ್ಪ. ಇಲ್ಲಿ ಬಗ್ಗಿ ಸರ್ವಿಸಸ್ ಐತೆ ಇಲ್ಲಿ ನೋಡಿ. ಇಲ್ಲಿ ಬಗ್ಗಿ ಸರ್ವಿಸಸ್ಸು ಐತೆ ನೋಡಿ. ಈ ರೋಡ್ ತುಂಬ ಈ ಥರ ಚಿಕ್ಕ ಟೆಂಪಲ್ಸ್ ಇದೆ. ಆ್ಯಂಡ್ ನಿಮಗೆ ಊಟಕ್ಕಂತೂ ಕಮ್ಮಿನೇ ಇಲ್ಲ ಗೈಸ್. ನೋಡಿ ಇಲ್ಲೊಂದು ಐತೆ, BJ ಸ್ವಾಮೀಜಿಯವ್ರ ಕಡೆಯಿಂದನೇ ಊಟ ವ್ಯವಸ್ಥೆ ಆಗಿದೆ. ಸೊ ಇಲ್ಲಿ ಬಂದು ಮಾತ್ರ ₹1 ಇಲ್ಲ ಅಂದರೂ ಪರವಾಗಿಲ್ಲ ಗೈಸ್. ಇಲ್ಲಿ ಊಟ ತಿಂಡಿಗಂತೂ ವ್ಯವಸ್ಥೆಗಳು ಬೇಜಾನವೆ. ಈ ಥರ ಪ್ರೈವೇಟಾಗಿ ಆ ಥರ ಏನು ಅಂಗಡಿಗಳಿಲ್ಲ. ಒಂದು ಸಣ್ಣ ಪುಟ್ಟ ಅಲ್ಲಿ ಸ್ಟಾಲ್ಗಳೈತೆ. ಈ ಥರ ಲೋಕಲಾಗಿ ಹಾಕೊಂಡವ್ರು ಹೊರತು ಬೇರೆ ಯಾರಿಗೂ ಅಲೌಡ್ ಮಾಡಿಲ್ಲ. ಇಲ್ಲೊಂದು ಚೌಡೇಶ್ವರಿ ದೇವಸ್ಥಾನ ಐತೆ, ಒಳಗಡೆ ಹೋಗೋರು ನಮ್ಮವರು. ವೆಯ್ಟ್ ಮಾಡೋಣ, ಒಂದು ನಿಮಿಷ ಬರ್ತಾರೆ ತಡ್ರಿ, ನಾವು ಹೋಗೋಣ. Now I understand. ಸೊ ಇಲ್ಲೂ ಹೆಂಗೆ ಪ್ರಯಾಗ್ರಾಜಲ್ಲಿ 12 ಜ್ಯೋತಿರ್ಲಿಂಗೇಶ್ವರಗಳನ್ನ ಬಂದ್ಬಿಟ್ಟು ದರ್ಶನ ಮಾಡೋಂಥ ಆಪ್ಷನ್ ಇದೆ, ಅದೇ ಥರನೇ ಇನ್ನೂ ಮಾಡಿದ್ದಾರೆ ಹಿಂದಗಡೆ. ತುಂಬ ಚೆನ್ನಾಗಿತ್ತು ಗೈಸ್. ಆ್ಯಂಡ್ ಇಲ್ಲಿ ಸ್ಟಾಲ್ಸ್ ಇದೆ ಬೇಜಾನು. ಸ್ಪಿರಿಚುವಲ್ ಅವೇಕನಿಂಗು, ಆಮೇಲೆ ಪ್ರಾಣಿಕ್ ಲರ್ನಿಂಗು, ಹೀಲಿಂಗು, ಏನೇನೋ ಇದೆ ಗೈಸ್. ಚೆನ್ನಾಗಿದೆ ಗೈಸ್. ಶೌಚಾಲಯ ವ್ಯವಸ್ಥೆ ಕೂಡ ಇದೆ ಗೈಸ್. ಅಲ್ಲಿ ಇದೆ ನೋಡಿ. ಐ ಡೋಂಟ್ ಥಿಂಕ್ ಸೊ ಪೇಂಟ್ ಯೂಸ ಫ್ರೀಯಾಗಿ ಗೊತ್ತಿಲ್ಲ. ಅಲ್ಲಿ ನೀರು ಹಿಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಟಾಯ್ಲೆಟು. ಅಂದರೆ ಇಲ್ಲಿ ಅಕ್ಕಪಕ್ಕ ಮನೆಯವರು ಅವ್ರ ಪಾರ್ಟ್ ಅವ್ರು ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಯಾರೋ ಮಜ್ಜಿಗೆ ಮಾಡ್ತಾಯಿದ್ದಾರೆ, ಕಾಸೋ ಏನೋ ಗೊತ್ತಿಲ್ಲ, ಬಟ್ ಎಲ್ಲ ಇದೆ ಗೈಸ್. ಜಸ್ಟ್ ಅಣ್ಣವ್ರು ನೀರು ತುಂಬಿಟ್ಟು ಹೋಗ್ತಾ ಇದ್ದಾರೆ. ಜನ ಮಾತ್ರ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ನೋಡಿ ಇಲ್ಲೇನೋ ಈ ಮನೆಯವ್ರು ಏನೋ ಕೊಡ್ತಾ ಇದ್ದಾರೆ. ಜನ ಅದನ್ನು ಸ್ವೀಕರಿಸ್ತವ್ರೆ. ಐ ಥಿಂಕ್ ಮಜ್ಜಿಗೆ ಟೈಪ್ ಏನೋ ಕೊಡ್ತಾ ಇದ್ದಾರೆ ಗೈಸ್. ಈ ಮನೆಯಲ್ಲೂ ನೋಡಿ ಇಲ್ಲಿ ಕೊಡ್ತಾ ಇದ್ದಾರೆ, ಮಜ್ಜಿಗೆ ಕೊಡ್ತಾ ಇದ್ದಾರೆ ಇಲ್ಲಿ. ಅವಾಗಲೇ ಹೇಳ್ದಂಗೆ ಇಲ್ಲಿ ಒಟ್ಟು 3 ಸಂಗಮ ಪಾಯಿಂಟ್ ಇದೆ. ಗುಂಜ ನರಸಿಂಹ ಸ್ವಾಮಿನೇ ಮೇಯ್ನು. ಬಟ್ ಆ ಕಡೆ ನಡ್ಕೊಂಡು ಹೋಗಿದ್ದೀವಿ ನಾವು ಬಂದ್ಬಿಟ್ಟು ಇದು ದೇವಸ್ಥಾನ ಹೆಸರು ಮರ್ತೋದ್ನು. ಓಕೆ, ಇದು ದೇವಸ್ಥಾನ ಹೆಸರು ಮರ್ತೋದೆ ನಾನು. ಬಟ್ ಈ ದೇವಸ್ಥಾನ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ, ದರ್ಶನ ಇಲ್ಲ. ಬಟ್ ಇಲ್ಲಿಂದ ಸ್ಟ್ರೈಟ್ ಹೋದರೆ ಇಲ್ಲಿಂದ ಸಂಗಮ ಪಾಯಿಂಟ್ಗೆ ಹೋಗ್ಬೋದಂತೆ. ಸೊ ಒಟ್ಟು 3 ಸಂಗಮ ಇದೆ ಗೈಸ್. ನೋಡಿ ಅಲ್ಲೊಂದು ಸಂಗಮ ಪಾಯಿಂಟ್ ಕಾಣಿಸ್ತಾ ಇದೆ ಅಲ್ಲಿ ದೂರದಲ್ಲಿ. ಅಲ್ಲೂ ನೀವು ಬಂದು ಸ್ನಾನ ಮಾಡ್ಬೋದು, ಇಲ್ಲ ಇದರಲ್ಲಾದರೂ ಬಂದು ಸ್ನಾನ ಮಾಡ್ಬೋದು, ಇಲ್ಲ ಆ ಕಡೆ ಗುಂಜಾ ನಂಜುಂಡೇಶ್ವರದಲ್ಲೂ ಹೋಗಿ ಸ್ನಾನ ಮಾಡ್ಕೋಬೋದು. ಮೇಯ್ನ್ ಎಂಟ್ರೆನ್ಸ್ ಕ್ಲೋಸ್ ಮಾಡಿದ್ದಾರೆ, ಸೈಡಿಂದ ಬಿಡ್ತಾ ಇದ್ದಾರೆ. ದೇವ್ರ ದರ್ಶನ ಮಾಡ್ಕೋಬೋದು ನೀವು ಬೇಕಾದರೆ. ಇಲ್ಲಿಂದ ಬಿಡ್ತಾ ಇದ್ದಾರೆ ನೋಡಿ. ಮೇನ್ ದರ್ಶನ ಕ್ಲೋಸ್ ಆಗಿದೆ, ಸೈಡಿಂದ ಬಿಡ್ತಾ ಇದ್ದಾರೆ ಹೊರಗಡೆ. ರಾಶಿ ಜನ ಗೈಸ್. ನೋಡಿ ಎಲ್ಲಿ ನೋಡಿದ್ರು ಜನ. ಸೂಪರ್ ಗೈಸ್, ಜನ ಬಂದಿರೋದು ಖುಷಿ ಆಯಿತು. ಆ್ಯಂಡ್ ಇಲ್ಲೊಂದು ಏನೋ ಎಕ್ಸಿಬಿಷನ್ ಟೈಪ್ ಮಾಡಿದ್ದಾರೆ, ನೋಡೋಣ ಈಗ ಒಳಗಡೆ ಹೋಗಿ. ನೋಡಿ ಪೂಜೆ ಪುರಸ್ಕಾರಗಳು ನಡೀತಾ ಇದ್ದಾವೆ ಇಲ್ಲಿ. ಅರ್ಚಕರು ಕೂತ್ಕೊಂಡು ಪೂಜೆಗಳು ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಥರ ಆಡಿಯೋ ಬಾಕ್ಸ್ ಮೇಲೆ ಎಲ್ಲ ಕಡೆ ಹಾಕ್ಬಿಟ್ಟವ್ರು ಗೈಸ್. ನಾನು ಆಡಿಯೋ ಎಷ್ಟು ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಫೈನಲಿ ನೋಡಿ ಇದೇನೆ ತ್ರಿವೇಣಿ ಸಂಗಮ. ಆ್ಯಂಡ್ ಅಲ್ಲೊಂದು ಕಾಣಿಸ್ತಿದೆಯಲ್ಲ, ಅಲ್ಲೊಂದು ಲಿಂಗ ಇದೆ, ಅಲ್ಲಿ ಬೋಟ್ ತೊಗೊಂಡೋಗ್ಬೇಕು. ಆ್ಯಂಡ್ ಅದೊಂದು ಸಂಗಮ ಪಾಯಿಂಟ್ ಇದೆ.
ಅದಕ್ಕೆ ಕಂಪ್ಯಾರಿಟಿವ್ಲಿ ಅದು ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. ಇಲ್ಲಿನೂ ಪರವಾಗಿಲ್ಲ, ಒಂದು ಲೆವೆಲ್ ಕಡಿಮೆನೇ ಇದೆ. ಆ ಕಡೆಯಿಂದ ಬಂದು ನೋಡೋಣ ಬನ್ನಿ. ನಾನು ಹೇಳ್ದಂಗೆ ಒಟ್ಟು 3 ಸಂಗಮ ಪಾಯಿಂಟ್, ಅದೊಂದು ಐತೆ, ಇಲ್ಲೊಂದು ಐತೆ, ಆಮೇಲೆ ಆ ಕಡೆ ಒಂದು ಐತೆ. ಅದರದ್ದೆಲ್ಲ ನಾನು ಸ್ಟೋರಿ ಹೇಳ್ತೀನಿ. ಇಲ್ಲಿ ಬೇಜಾನ್ ಸೌಂಡ್ ಇದೆ. ಬಟ್ ಫಸ್ಟು ಒಂದು ಪವಿತ್ರ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಬರ್ರಿ. ನನ್ನ ಮುಂದೆ ಇದೆ ತ್ರಿವೇಣಿ ಸಂಗಮ. ನಾನು ಇವಾಗ ಒಳಗಡೆ ಹೋಗಿ ಸ್ನಾನ ಮಾಡಿ ನನ್ನ ಪಾಪಗಳನ್ನ ತೊಳ್ಕೊಂಬರ್ತೀನಿ. ಬಟ್ ಫಸ್ಟ್ ಎಷ್ಟು ಡೀಪ್ ಐತೆ ನೋಡಬೇಕು. ನಮ್ಮ ಕರ್ನಾಟಕದ ಟಿ ನರಸೀಪುರ ಅಲ್ಲಿ ಈ ಕುಂಭಮೇಳ ನಡೀತಿರುವ ಜಾಗದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ನೆಲೆಸಿದ್ದಾರೆ. ಪುರಾಣದ ಪ್ರಕಾರ ಇಲ್ಲಿ ಬಟ್ಟೆ ಒಗಿತಿರುವ ಒಬ್ಬ ಅಗಸನ ಕನಸಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು ಬಂದು ಹೇಳ್ತಾರೆ, ನಾನು ಈ ಊರಲ್ಲಿ ಒಂದು ಹುತ್ತದಲ್ಲಿ ನಾನು ಕಳ್ಳಾಗಿದ್ದೀನಿ, ನನಗೆ ಒಂದು ದೇವಾಲಯ ಕಟ್ಟಿಸು ಅಂತ ಹೇಳ್ತಾರೆ. ಅದೇ ಮಾತಿಗೆ ಬೆಲೆ ಕೊಟ್ಟು ಅಗಸ ಹೋಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಆ ದೇವಸ್ಥಾನನ ನಿರ್ಮಾಣ ಮಾಡೋದು ನೋಡಿ ಲಕ್ಷ್ಮೀ ನರಸಿಂಹ ಅವರು ತುಂಬ ಖುಷಿ ಆಗ್ಬಿಟ್ಟು ಅವ್ರಿಗೊಂದು ವರ ಕೊಡ್ತಾರೆ, ನೀನು ಏನು ಬೇಕೋ ಕೇಳು, ನಾನು ಹಿಂಗೆ ಮಾಡ್ತೀನಿ ಅಂತ. ಸೊ ಅದಕ್ಕೆ ಆ ಅಗಸ ಹೇಳ್ತಾನೆ, ಸ್ವಾಮಿ ನನಗೆ ಬೇರೆ ಏನೂ ಬೇಡ, ನನಗೆ ಬಂದ್ಬಿಟ್ಟು ಕಾಶಿಗೆ ಹೋಗಬೇಕು, ಕಾಶಿಗೆ ಹೋಗಿ ನನ್ನ ಎಲ್ಲ ಪಾಪಗಳನ್ನ ತೊಳ್ಕೊಂಡು ನಾನು ಮೋಕ್ಷ ಪಡ್ಕೋಬೇಕು ಅಂತ ಕೇಳ್ತಾನೆ. ಅದಕ್ಕೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಹೇಳ್ತಾರೆ, ನೀನು ಅದಕ್ಕೋಸ್ಕರ ಕಾಶಿವರೆಗೂ ಹೋಗ್ಬೇಕಂತ ಏನೂ ಇಲ್ಲ, ಇಲ್ಲಿನ ತ್ರಿವೇಣಿ ಸಂಗಮದ ನೀರು ಕಾಶಿಗಿಂತ 1 ಗುಳಗಂಜು ಹೆಚ್ಚು ತೂಕ ತೂಗುತ್ತೋ ಅವ್ರಿಗೆ ಯಾವಾಗ ತಕ್ಕಡಿಯಲ್ಲಿ ವೆಯ್ಟ್ ಹಾಕಿ ತೋರಿಸ್ತಾರೆ, ಆವಾಗ ಈ ತ್ರಿವೇಣಿ ಸಂಗಮದ ನೀರು ಅಲ್ಲಿಗಿಂತ 1 ಗುಳಗಂಜು ಹೆಚ್ಚಿತ್ತು. ಅವಾಗಿಂದ ಈ ಜಾಗಕ್ಕೆ ಹೆಸರು ಬಂದು ಗುಂಜಾ ನರಸಿಂಹ ಸ್ವಾಮಿ ಅಂತಲೂ ಬಂತು. ಆ್ಯಂಡ್ ಅವಾಗಿಂದ ಈ ಜಾಗನ ದಕ್ಷಿಣ ಕಾಶಿ ಅಂತಲೂ ಕರೆಯೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಗೈಸ್ ಮೇಯ್ನ್ ಏನಂದರೆ ಸೀನು, ನಿಮಗೆ ಪ್ರಯಾಗ್ರಾಜ್ವರೆಗೂ ಹೋಗಿ ಆ ತ್ರಿವೇಣಿ ಸಂಗಮ ಆದರೆ ಗಂಗಾ ಯಮುನಾ ಸರಸ್ವತಿಯಲ್ಲಿ ಬಿದ್ದು ಬರೋಕ್ಕಾಗಲಿಲ್ಲ ಅಂದರೆ ಈ ಸಂಗಮಕ್ಕೆ ಬನ್ನಿ. ಇದು ಒಂದು ನಮ್ಮ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ನದಿಗಳ ಒಂದು ಸಂಗಮ, ತ್ರಿವೇಣಿ ಸಂಗಮ. ಜಸ್ಟ್ ಈ ಒಂದು 3 ದಿವಸ ಮಾತ್ರನೇ ಅಲ್ಲ ಗೈಸ್, ಯಾವಾಗಾದರೂ ಸರಿ ನೀವು ಬಂದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ನಿಮ್ಮ ಒಂದು ಪವಿತ್ರ ಸ್ನಾನನ ಮಾಡಿ ನಿಮ್ಮ ಪಾಪಗಳನ್ನ ಕಳ್ಕೊಳ್ಳಿ. ಇನ್ನು ಈ ಕುಂಭಮೇಳ ಲಾಸ್ಟ್ 33 ವರ್ಷದಿಂದ ನಡೀತಾ ಇದೆ. 13ನೇ ವರ್ಷ ಇದು ನಡೀತಾ ಇರೋದು, ಅದೇ 13ನೇ ಸತಿ ಇದು ನಡೀತಾ ಇರೋದು. ಆ್ಯಂಡ್ ಬಾಲಗಂಗಾಧರ ಸ್ವಾಮಿ ಮತ್ತು ಇವಾಗ ಅವರ ಸಕ್ಸೆಸರ್ ನಿರ್ಮಲಾನಂದ ಸ್ವಾಮಿ ಅವರ ಮಠದಿಂದನೇ, ಆದಿಚುಂಚನಗಿರಿ ಮಠದಿಂದನೇ ಇದನ್ನು ಬಂದ್ಬಿಟ್ಟು ಫುಲ್ ಆರ್ಗನೈಸ್ ಮಾಡಿ ತುಂಬ ಚೆನ್ನಾಗಿ ಬಂದೋಬಸ್ತಾಗಿ ವ್ಯವಸ್ಥೆಗಳೆಲ್ಲ ಮಾಡಿದ್ದಾರೆ. ನೀವು ಬನ್ನಿ, ಆರಾಮಾಗಿ ಬಂದು ಸ್ನಾನ ಮಾಡ್ಕೊಂಡು ಹೋಗಿ. ಇಲ್ಲಿ 3 ವರ್ಷಕ್ಕೊಮ್ಮೆ ಬರುವಂಥ ಪವಿತ್ರವಾದ ಸ್ಥಳ ಇದು. ಆ್ಯಂಡ್ ಲಾಸ್ಟ್ ಟೈಮ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಕೋವಿಡ್. ಸೊ ಇದು ಆಲ್ಮೋಸ್ಟ್ 6 ಇಯರ್ಸ್ ಆದಮೇಲೆ ಇವಾಗ ತಿರ್ಗಾ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಇಯರ್ ಯಾರ್ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ. ಸೊ ಆದಷ್ಟು ನಿಮಗೆ ಈ ದಿವಸನೇ ನಾಳೆನೇ ಬರೋಕ್ಕಾಗಿಲ್ಲ ಅಂದರೆ ನಾಳೆಗೆ ಲಾಸ್ಟು ಇದು. ಬಟ್ ಬೈ ಚಾನ್ಸ್ ಬರೋಕ್ಕಾಗಿಲ್ಲ ಅಂದರೆ ನೀವು ದಯವಿಟ್ಟು ಯಾವಾಗ ಟಿ ನರಸಾಪುರ ಕಡೆ ಬರ್ತೀರೋ ಆವಾಗ ಬಂದು ಇಲ್ಲಿನ ಜಾಗನಲ್ಲಿ ನಿಮ್ಮ ಪುಣ್ಯ ಸ್ನಾನ ಮಾಡಿಕೊಂಡು ನಿಮ್ಮ ಪಾಪಗಳನ್ನ ತೊಳ್ಕೊಂಡು ಹೋಗಿ ಗೈಸ್. ಸೊ ಗೈಸ್ ನೋಡೋದಲ್ಲ, ಇದೇನೇ ಮಹಾ ಕುಂಭಮೇಳ 3 ವರ್ಷಕ್ಕೊಂದ್ಸಲಿ ಬರೋದು. ಆ್ಯಂಡ್ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಕೊರೋನಾ ಕಾರಣಗಳಿಗೋಸ್ಕರ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾನಿವಾಗಿದ್ದೀನಿ ಸದ್ಯಕ್ಕೆ ಸೋಮನಾಥ್ಪುರ. ಸೊ ಇಲ್ಲಿ ಸಂಗಮಕ್ಕೆ ಬಂದರೆ ನೀವು ಅಕ್ಕಪಕ್ಕದಲ್ಲಿ ಒಂದು 4-5 ಜಾಗ ಒಳ್ಳೆ ಜಾಗ ಇದೆ. ನಾವು ಆಲ್ರೆಡಿ ಸೋಮನಾಥ್ಪುರ ಕವರ್ ಮಾಡಿದ್ದೀವಿ, ಅದನ್ನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಯಾವುದು ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಅದು ಬಿಟ್ಟರೆ ನೀವು ಚುಂಚಿ ಫಾಲ್ಸ್ಗೆ ಹೋಗ್ಬೋದು, ಅದನ್ನು ನಾನು ಕವರ್ ಮಾಡಿದ್ದೀನಿ. ಅದಿಲ್ಲದೆ ಗಗನಚುಕ್ಕಿ, ಭರಚುಕ್ಕಿ ಅಲ್ಲೂ ಹೋಗ್ಬೋದು. ಸೋಮನಾಥ್ಪುರ ನಮ್ಮ ಹಿಂದೆ ಇದೆ, ಸುಮ್ಮನೆ ಬಂದಿದ್ದೀನಿ ಅಷ್ಟೇ. ಸೊ ಇಲ್ಲೂ ನೀವು ಬರ್ಬೋದು. ಹಾಂ, ಅದು ಬಿಟ್ಟರೆ ಇನ್ಯಾವುದೈತೆ, ಇಲ್ಲಿ ತಲಕಾಡಿಗೆ ಹೋಗ್ಬೋದು, ತಲಕಾಡನ್ನು ಕವರ್ ಮಾಡಾಕಿದ್ದೀನಿ. ನಂಜನಗೂಡು ಕವರ್ ಮಾಡಾಕಿದ್ದೀನಿ. ಸೊ ಎಲ್ಲ ಲೈನಾಗಿ ನಾನು ಎಲ್ಲ ಇಲ್ಲಿ ಬರ್ತಾ ಇದೆ ನೋಡಿ, BR ಹಿಲ್ಸು. ಹಾಂ, ಲೈನಾಗಿ ಇಲ್ಲಿ ಹಾಕಿರ್ತೀನಿ. ಯಾವ ವಿಡಿಯೋ ಇಷ್ಟ ಇದೆಯೋ ಬಂದು ನೋಡ್ಕೊಳ್ರಿ. ಜಾಗನೂ ಚೆನ್ನಾಗಿದೆ, ಬಂದು ಎಕ್ಸ್ಪ್ಲೋರ್ ಮಾಡಿ. ಸೊ ಇದೇನೇ ನಮ್ಮ ಕರ್ನಾಟಕದ ಮಹಾಕುಂಭಮೇಳ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ಅದೇ ಥರ ಇನ್ನೊಂದು ವೀಡಿಯೋಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಕನ್ನಡ ಕಲಿಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಗೈಸ್.